ವೈಫೈ ಇಂದು ಸಾಮಾನ್ಯವಾಗಿ ಬಹುತೇಕರು ಬಳಸ್ತಾರೆ. ವೈಫೈ ನೆಟ್ವರ್ಕ್ ಸೇರುವ ಮೊದಲು ಅದಕ್ಕೆ ಪಾಸ್ವರ್ಡ್ ಲಾಕ್ ಇದ್ರೆ ಪಾಸ್ವರ್ಡ್ ಎಂಟ್ರಿ ಮಾಡಬೇಕಾಗುತ್ತೆ. ಒಮ್ಮೆ ಪಾಸ್ವರ್ಡ್ ಎಂಟ್ರಿ ಮಾಡಿ ಜಾಯಿನ್ ಆದ್ರೆ ಆಯ್ತು. ಮತ್ತೆ ಆ ಬಗ್ಗೆ ಜನರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಉಚಿತ ವೈಫೈ ನೆಟ್ವರ್ಕ್ಗೆ ಸೇರುವ ಮೊದಲು ಜನರು ಒಮ್ಮೆ ಎಚ್ಚರ ವಹಿಸುವುದು ಅಗತ್ಯ. ಇಲ್ಲದಿದ್ರೆ ಮುಂದೆ ಸಮಸ್ಯೆಗೆ ಸಿಲುಕಬಹುದು. ಇಂದು ವೈಫೈ ಹೆಚ್ಚಿನವರ ಮನೆಯಲ್ಲಿದೆ. ನೀವು ಕೂಡ ವೈಫೈ ಬಳಸ್ತಿರಬಹುದು. ಒಮ್ಮೆ ಪಾಸ್ವರ್ಡ್ ಹಾಕಿ ಬಿಟ್ರೆ ನಂತರ ಮೊಬೈಲ್ನಲ್ಲಿ ವೈಫೈ ಆನ್ ಮಾಡಿದಾಗ ಅದೇ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗುತ್ತೆ. ಹೀಗಾಗಿ ಒಮ್ಮೆ ನಮೂದಿಸಿದ ಪಾಸ್ವರ್ಡ್ ನೆನಪಿರೋದಿಲ್ಲ. ಬೇರೆಯವರ ಮೊಬೈಲ್ಗೆ ಪಾಸ್ವರ್ಡ್ ಹಾಕಿ ಕನೆಕ್ಟ್ ಮಾಡಬೇಕು ಅಂದ್ರೆ ನಿಮ್ಮ ವೈಫೈ ಪಾಸ್ವರ್ಡ್ ಅನ್ನ ನೀವು ಮರ್ತಿರ್ತೀರಿ. ಆದ್ರೆ ಇದಕ್ಕೀಗ ನೀವು ಚಿಂತಿಸಬೇಕಾಗಿಲ್ಲ. ಈ ಟ್ರಿಕ್ಸ್ ಬಳಸಿದ್ರೆ ವೈಫೈ ಪಾಸ್ವರ್ಡ್ ಅನ್ನ ನೆನಪಿಟ್ಕೊಳ್ಳೋದು ತುಂಬಾ ಸುಲಭವಾಗುತ್ತೆ. ಆಂಡ್ರಾಯ್ಡ್ ಫೋನ್ನಲ್ಲಿ ವೈಫೈ ಪಾಸ್ವರ್ಡ್ ತಿಳಿಯಲು ನೀವು ಮೊದಲು ಸೆಟ್ಟಿಂಗ್ಗೆ ಹೋಗಬೇಕು. ಇದರಲ್ಲಿ ನೀವು ವೈಫೈ ಆಯ್ಕೆಯನ್ನು ನೋಡ್ತೀರಿ. ಇಲ್ಲಿ ನಿಮಗೆ ಸಾಕಷ್ಟು ವೈಫೈ ಕಾಣಿಸುತ್ತೆ. ಈಗ ನೀವು ತಿಳಿದುಕೊಳ್ಳಲು ಬಯಸುವ ಯಾವುದೇ ವೈಫೈ ನೆಟ್ವರ್ಕ್ನ ಪಾಸ್ವರ್ಡ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಬಹುದು ಅಥವಾ ಪಡಿಬಹುದು. ವೈಫೈ ನೆಟ್ವರ್ಕ್ಗೆ ಹೋದ ನಂತರ ನೀವು ಶೇರ್ ಅಥವಾ ವೈಫೈ QR ಕೋಡ್ ಆಯ್ಕೆಯನ್ನು ನೋಡ್ತೀರಿ. ಇದನ್ನ ಮಾಡಿದ ನಂತರ ನಿಮ್ಮ ಡಿಸ್ಪ್ಲೇ ಮೇಲೆ QR ಕೋಡ್ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತೆ. ಇಲ್ಲಿ ನೀವು ವೈಫೈ ಪಾಸ್ವರ್ಡ್ ಅನ್ನ ಸಹ ನೋಡ್ತೀರಿ. ಈಗ ಬಳಕೆದಾರರು ವೈಫೈಗನ್ನ ಸಂಪರ್ಕಿಸಲು ಬಯಸಿದ್ರೆ ಅವರು ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಕನೆಕ್ಟ್ ಮಾಡಬಹುದು. ನೀವು ಐಫೋನ್ ಬಳಕೆದಾರರಾಗಿದ್ರೆ ಪ್ರಕ್ರಿಯೆಯು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಇದರಲ್ಲಿಯೂ ಮೊದಲು ನೀವು ಸೆಟ್ಟಿಂಗ್ಗೆ ಹೋಗಿ ನಂತರ ವೈಫೈ ಆಯ್ಕೆಗೆ ಹೋಗಬೇಕು. ನಂತರ ನೀವು ಕನೆಕ್ಟ್ ಆಗಿರುವ ನೆಟ್ವರ್ಕ್ ಆಯ್ಕೆಗೆ ಹೋಗಬೇಕಾಗತ್ತೆ. ಇದರಲ್ಲಿ ನೀವು ಸಣ್ಣ ಐಕಾನ್ ಅನ್ನು ನೋಡ್ತೀರಿ. ಇದನ್ನ ಕ್ಲಿಕ್ ಮಾಡಿದ ನಂತರ ನೀವು ಫೇಸ್ ID ಅಥವಾ ಟಚ್ ID ಆಯ್ಕೆಗೆ ಹೋಗಬೇಕಾಗತ್ತೆ. ಇದನ್ನ ಮಾಡಿದ ನಂತರ ಆಟೋಮೆಟಿಕ್ ಜಾಯಿನ್ ಆಯ್ಕೆಗೆ ಕೆಳಗೆ ನೀವು ನೆಟ್ವರ್ಕ್ ಪಾಸ್ವರ್ಡ್ ಅನ್ನು ನೋಡ್ತೀರಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೈಫೈ ಪಾಸ್ವರ್ಡ್ ಕಾಣಿಸುತ್ತೆ. ವೈಫೈ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ನೀವು ತುಂಬಾ ಜಾಗರೂಕರಾಗಿರಬೇಕು. ಒಂದು ಸಣ್ಣ ತಪ್ಪು ಕೂಡ ನಿಮಗೆ ದೊಡ್ಡ ತೊಂದರೆ ಉಂಟು ಮಾಡಬಹುದು. ಆದ್ರಿಂದ ವೈಫೈ ಪಾಸ್ವರ್ಡ್ ಹಂಚಿಕೊಳ್ಳುವಾಗ ನೀವು ತುಂಬಾ ಜಾಗರೂಕರಾಗಿರಿ. ಸಾರ್ವಜನಿಕ ತಾಣಗಳಲ್ಲಿ ಇರುವ ವೈಫೈ ಬಳಸುವ ಮುನ್ನ ಎಚ್ಚರ ವಹಿಸಿ. ಅಲ್ಲದೆ ಪಬ್ಲಿಕ್ ವೈಫೈ ಬಳಸಿ ಹಣಕಾಸು ವಹಿವಾಟುಗಳನ್ನ ಮಾಡಬೇಡಿ. ಅದರಿಂದ ನಿಮ್ಮ ಬ್ಯಾಂಕಿಂಗ್ ವಿವರ ಸೋರಿಕೆಯಾಗುವ ಅಪಾಯವಿದೆ.